ಮಂತ್ರಾಲಯ ಪ್ರಭುಗಳ ಬೃಂದಾವನ ದರ್ಶನ ಮಾಡಿದ್ದೀರಿ, ಅವರ ಪಾದೋದಕವನ್ನ ಸ್ವೀಕಾರ ಮಾಡಿದ್ದೀರಿ, ಅವರ ಮಂತ್ರಾಕ್ಷತೆಯನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದೀರಿ. ಯಾರೆಲ್ಲ ಅವರ ಹೆಸರಿನಲ್ಲಿ ಇವತ್ತು ಅನ್ನಪ್ರಸಾದವನ್ನ ಸ್ವೀಕಾರ ಮಾಡಿದ್ದೀರಿ, ನೀವೇ ಧನ್ಯರು. ತುಂಬ ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಇವರ ದರ್ಶನ ಆಗುತ್ತಂತೆ. ಮಂದ ಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ. ಯಾರಿಗೆ ಜೀವನದಲ್ಲಿ ಪುಣ್ಯ ಕಡಿಮೆ ಇದೆ ಅವರಿಗೆ ಇವರ ದರ್ಶನವೇ ಆಗೋಲ್ಲಂತೆ. ಅಂತಹ ಒಂದು ವಿಶಿಷ್ಟ ಬೃಂದಾವನ ಮಂತ್ರಾಲಯ ಪ್ರಭುಗಳು. ಅನೇಕ ಜನರ ಬೃಂದಾವನಗಳಿದೆ. ಸಾಮಾನ್ಯ ಬೃಂದಾವನ ಅಂದರೆ ಶರೀರದಿಂದ ಪ್ರಾಣ ಹೋದ ಮೇಲೆ ಅವರನ್ನು ಒಳಗಿಟ್ಟು ಮೇಲೆ ಒಂದು ಬೃಂದಾವನವನ್ನು ಮಾಡಿ ಅದಕ್ಕೆ ಭಕ್ತರು ನಡ್ಕೊಳ್ತಾರೆ. ಆದರೆ ಎಲ್ಲ ಬೃಂದಾವನಗಳಂತೆ ಮಂತ್ರಾಲಯ ಪ್ರಭುಗಳ ಬೃಂದಾವನ ಅಲ್ಲ. ಅವರು ಬೃಂದಾವನದಲ್ಲಿ ಇಲ್ಲ ಅಂತ ಅಲ್ಲ, ಅವರು ಇರುವಾಗಲೇ ಬೃಂದಾವನದ ಒಳಗೆ ಹೋದ ಕಾರಣ ಆ ಮೂಲಕ ನಮಗೆಲ್ಲ ಏನು ಹೇಳ್ತಾ ಇದ್ದಾರೆ, ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ ಅಂತ. ನೀವು ಯಾವಾಗಲಾದರೂ ಬನ್ನಿ, ನಿಮಗಾಗಿ ನಾನು ಇಲ್ಲಿರ್ತೇನೆ ಅಂತ. ಅದಕ್ಕೆ ಅವರನ್ನ ನಮೋ ಅತ್ಯಂತ ದಯಾಲವೇ ಅಂತ. ನಮಗಾಗಿ ಒಂದು 2 ನಿಮಿಷ ಕಾದಿರ್ರಿ, ಪಾರ್ಕಿಂಗಲ್ಲಿ ಬರ್ತೀವಿ ಅಂದ್ರೆ ಕಾಯ್ಲಿಕ್ಕೆ ರೆಡಿ ಇಲ್ಲ ಜನ. ಅರ್ಧೆ ಜನಾರ್ದನನ ಭಕ್ತರಾದ ಹರಿಭಕ್ತರಾದ ಮಂತ್ರಾಲಯ ಪ್ರಭುಗಳು ಸಜ್ಜನರಿಗಾಗಿ ಇವತ್ತು ಬೃಂದಾವನ ಪ್ರವೇಶ ಮಾಡಿ ನಮಗಾಗಿ ವೇಟ್ ಮಾಡ್ತಾ 354 ವರ್ಷದಿಂದ ಕಾಯ್ತಾ ಇದ್ದಾರೆ. ಯಾವಾಗ ನೀವು ಬರ್ತೀರಿ, ನಿಮ್ಗೆ ಯಾವಾಗ ನಾನು ಆಶೀರ್ವಾದ ಮಾಡಲಿ, ನಿಮ್ಗೆ ಯಾವಾಗ ಅನುಗ್ರಹ ಮಾಡಲಿ ಅಂತ. ಅವರು ಕಾಯೋದು ಅಂದ್ರೆ ತಲೆ ಕಾಯೋದು. ನಮ್ಮ ತಲೆ, ನಮ್ಮ ಮನೆ, ನಮ್ಮ ಮನ, ನಮ್ಮ ಹೃದಯ, ನಮ್ಮ ಮಕ್ಕಳು, ನಮ್ಮ ಮನಿ ಎಲ್ಲವನ್ನೂ ರಕ್ಷಣೆ ಮಾಡಿದವರು ಮಂತ್ರಾಲಯ ಪ್ರಭುಗಳು ಬೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ. ನಮಗೆ ಆಶ್ಚರ್ಯದ ಸಂಗತಿ ಅಂದರೆ ಒಬ್ಬೊಬ್ಬರು ಸನ್ಯಾಸಿಗಳು ಅವರವ್ರ ಮಠದ ಜನಕ್ಕೆ ಮಾತ್ರ ಸ್ವಾಮಿಗಳು ಗುರುಗಳಾಗ್ತಾರೆ. ಆದರೆ ಮಠ, ಮತ, ಮತಿ, ಜಾತಿ, ಪಂಥ ಎಲ್ಲವನ್ನೂ ಮೀರಿದ ಒಬ್ಬರು ಗುರುಗಳು ಪ್ರಪಂಚಾದ್ಯಂತ ಇದ್ದಾರೆ ಅಂದರೆ ಅದು ಮಂತ್ರಾಲಯ ಪ್ರಭುಗಳು. ಮಂತ್ರಾಲಯ ಪ್ರಭುಗಳಿಗೆ ಈ ಒಂದು ದಿವ್ಯವಾದ ಶಕ್ತಿ ಬರಲಿಕ್ಕೆ ಕಾರಣ ಅವರ ದೊಡ್ಡ ಗುಣ ಕಾರುಣ್ಯ. ಇನ್ನೊಬ್ಬರು ನೋಡಿದ್ರೆ ಅಯ್ಯೋ ಅಂತ ಮರಗುತ್ತಾರಂತೆ. ನಮಗೆ ಜೀವನದಲ್ಲಿ ಇನ್ನೊಬ್ಬರನ್ನ ಅಯ್ಯಯ್ಯೋ ಅನ್ಸಿದ್ದ ಅಭ್ಯಾಸವೇ ವಿನಃ ಇನ್ನೊಬ್ಬರು ನೋಡಿ ಅಯ್ಯೋ ಅಂತ ನಾವು ಕಾರುಣ್ಯ ತೋರಿಸ್ಲೇ ಇಲ್ಲ. ಅವರು ಪ್ರಹ್ಲಾದರಾಜರಾಗಿದ್ದಾಗಲೂ ಎಲ್ಲರಿಗೆ ಹೇಳಿದ್ದು ದಯಾಂಕುರುತ ಸರ್ವತ್ರ, ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಲಿ ಅಂತ. ಎಲ್ಲರ ಮೇಲೆ ದಯ ತೋರಿಸುವಂಥದ್ದು. ಯಾರು ಶತ್ರುಗಳೇ ಇಲ್ಲ ರಾಯರಿಗೆ. ಎಂಥ ಕಳ್ಳ ಇದ್ರೂ ಕೂಡ ಕಳ್ಳತನಕ್ಕೆ ಹೋಗುವಾಗ ರಾಯರ ಮಠದ ಮುಂದೆ ಹೋದರೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಎಂಥವರೇ ಇರಲಿ, ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧರಾದ ಕಳ್ಳರು ಕೂಡ ಅವರು ನಮಸ್ಕಾರ ಮಾಡುವಂಥ ಒಂದು ಗುರುಗಳು ಅಂತಿದ್ರೆ ಅದು ಮಂತ್ರಾಲಯ ಪ್ರಭುಗಳು. ಹಾಗಂತ ಹೇಳಿ ಕಳ್ಳರಿಗೆ ಮಾತ್ರ ಗುರು ಅಂತ ತಿಳ್ಕೊಳ್ಬೇಡಿ. ಎಲ್ಲರ ಮೇಲೆ ಕಾರುಣ್ಯ ತೋರಿಸ್ತಾರೆ ಅನ್ನಲಿಕ್ಕೆ ಒಂದು ಘಟನೆಯನ್ನ ಮಾತ್ರ ನಾನು ನಿಮಗೆ ಹೇಳ್ತೇನೆ. ರಾಘವೇಂದ್ರ ಸ್ವಾಮಿಗಳು ಅವರು ಇನ್ನೂ ಸ್ವಾಮಿಗಳಾಗಿರಲಿಲ್ಲ. ಅವರು ಗಂಡ ಹೆಂಡತಿ, ಒಂದು ಮಗು. ಅವರ ಹೆಸರು ವೀಣಾ ವೆಂಕಟ ಭಟ್ರು ಅಂತ. ಅವರ ಹೆಂಡತಿ ಸರಸ್ವತಿ ಬಾಯಿ, ಮಗು ಲಕ್ಷ್ಮೀನಾರಾಯಣ. 3 ಜನ ಒಂದು ಫ್ಯಾಮಿಲಿ ಮನೇಲಿ ಇದ್ದರು. ಭುವನಗಿರಿ, ತಂಜಾವೂರು ಅಲ್ಲಿ ಆಶ್ಚರ್ಯ ಅಂದರೆ ಅವರಲ್ಲಿ ಇದ್ದ ವಸ್ತ್ರ ಇಡೀ ಮನೆಯಲ್ಲಿ ಆ ಹೆಂಡತಿಗೆ 2 ಸೀರೆ, ಗಂಡನಿಗೆ 2 ಪಂಚೆ. ಒಂದು ದೇಹದ ಮೇಲಿರ್ತಿತ್ತು, ಇನ್ನೊಂದು ಗಳು ಮೇಲಿರ್ತಿತ್ತು. 3ನೇ ಪಂಚೆ ಅವರು ಕಣ್ಣಲ್ಲಿ ಕಂಡೇ ಇಲ್ಲ. 3ನೇ ಸೀರೆ ಆ ಹೆಂಡತಿ ನೋಡೇ ಇಲ್ಲ. ಕಿತ್ತು ತಿನ್ನುವ ಬಡತನ. ಅವರು ಬಿಟ್ಟ
ಎಲ್ಲ ಭೋಗ ಭಾಗ್ಯ ನಮ್ಮ ಪಾಲಿಗೆ ಬಿಟ್ಟಿದ್ದಾರೆ. ತಂದೆ ತಾಯಿಗಳು ಕಷ್ಟಪಟ್ಟು ಒಂದೊಂದು ಪೈ ಕೂಡ ಹಾಕಿ ಮಗ ಚೆನ್ನಾಗಿರ್ಲಿ ಅಂತ ಕೂಡ ಹಾಕುವ ಹಾಗೆ ತಾವು ಬೇಕಾದ ಭೋಗ ಭಾಗ್ಯವನ್ನ ಅನುಭವಿಸಬಹುದಿತ್ತು. ಆದರೆ ಅವರು ನಮಗಾಗಿ ಎಲ್ಲವನ್ನೂ ಬಿಟ್ಟವರು. ಅಂತಹ ಮಂತ್ರಾಲಯ ಪ್ರಭುಗಳ ಮನೆಯಲ್ಲಿ ಹುಡುಕು ನೋಡಿದ್ರು ಯಾವ ಪಾತ್ರೆಯು, ಅಡಿಗೆ ಮಾಡೋದಿರಲಿ, ಕುಡಿಯೋ ಲೋಟ ಇರಲಿ, ಎಲ್ಲ ತೂತ್ ಪಾತ್ರೆಗಳೇ. ಹೊಸ ಪಾತ್ರೆ ತರ್ಲಿಕ್ಕೆ ಅವರ ಹತ್ರ ಇರಲಿಲ್ಲ. ಪಾತ್ರೆ ಇಲ್ಲ, ಸಾಮಾನು ಇಲ್ಲ. ಇವತ್ತು ನಮ್ಮಲ್ಲಿ ಬೇಕಾದಿದೆ, ನೆಮ್ಮದಿ ಇಲ್ಲ. ಅವ್ರ ಮನೆಯವರಿಗೆ ಒಂದಿಲ್ಲ, ಒಡವೆ ಇಲ್ಲ, ವಸ್ತ್ರ ಇಲ್ಲ, ಆಭರಣ ಇಲ್ಲ. ಆ ಸರಸ್ವತಿ ಮುಖದಲ್ಲಿ ಮಾತ್ರ ಯಾವಾಗಲೂ ನಗನಗ್ತಾ ಇದ್ರಂತೆ. ಯಾರೋ ಕೇಳಿದ್ರಂತೆ, ನಿಮ್ಗೆ ಒಳ್ಳೆ ಸೀರೆ ಇಲ್ಲ, ಒಳ್ಳೆ ಆಭರಣ ಇಲ್ಲ, ಹೇಗಿಷ್ಟು ಸಂತೋಷವಾಗಿದ್ದೀರಿ ಅಂತ. ಅವರು ಒಂದೇ ಮಾತು ಹೇಳ್ತಿದ್ರಂತೆ, ನಮ್ಮ ಯಜಮಾನ್ರ ಮುಖ ನೋಡಿದ್ರೆ ಸಾಕು, ಅವರ ಸ್ಪರ್ಶ ಮಾಡಿದ್ರೆ ಸಾಕು ಅಂತ. ಇವತ್ತು ಅಂಥವ್ರ ಮುಖ ನಾವು ನೋಡ್ತಾ ಇದ್ದೀವಿ. ನಮ್ಮೆಲ್ಲರಿಗೆ ಆನಂದವನ್ನು ಕೊಡ್ತಾರೆ. ಅವರ ಮಂತ್ರಾಕ್ಷತೆಯನ್ನು ತಗೊಳ್ತೀವಿ, ಅವರ ಸ್ಪರ್ಶವಾದ ನೀರು ಪಾದೋದಕವನ್ನು ತಗೊಳ್ತಾರೆ. ಅಂಥವ್ರ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ಕಳ್ಳ ಬಂದು ಆ ಮೇಲೆ ಒಣಗ ಹಾಕಿದ ಸೀರೆ ಮತ್ತು ಪಂಚೆ ಇದ್ಬದ್ದು ಪಾತ್ರೆ ಎಲ್ಲ ತಗೊಂಡು ಹೋಗ್ಬಿಟ್ಟ. ಮನೆ ಒಳಗೆ ಹುಡುಕಿ ನೋಡಿದ್ರೆ ಏನಿಲ್ಲಂತ. ಲಕ್ಷ್ಮೀನಾಥರು, ವೆಂಕಟನಾಥ ಭಟ್ರು ಡೈಲಿ ಹೇಳುವ ಹಾಗೆ 4:15 ಎದ್ದು ನೋಡ್ತಾ ಇದ್ದಾರೆ. ಮನೆ ಒಳಗೆ ಒಂದು ಸಾಮಾನಿಲ್ಲ. ಮೇಲ್ಮುಖ ಮಾಡಿ ನೋಡ್ತಾ ಇದ್ರೆ ಒಣಗ ಹಾಕಿದ್ದು ಪಂಚೆ ಇಲ್ಲ. ಅವ್ರಿಗೆ ಸ್ನಾನಕ್ಕಿಂತ ಪಂಚೆಯೇ ಇಲ್ಲ. ಏನ್ ಮಾಡ್ಬೇಕು? ಅವರು ಹೋ ಅಂತ ಅಳ್ತಾ ಕೂತ್ರಂತ. ಯಾರು? ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಓ ಅಂತ ಗಟ್ಟಿಯಾಗಿ ಅಳೋದು ಕೇಳಿ ಹೆಂಡತಿ ಎದ್ದರಂತೆ. ಯಾಕೆ ಅಳ್ತಾ ಇದ್ದೀರಿ ಅಂದ್ರೆ ಹೀಗೆ ಮೇಲೆ ತೋರಿಸಿದ್ರಂತೆ. ಗೊತ್ತಾಯ್ತು ಒಂದೇ ಕ್ಷಣದಲ್ಲಿ. ಅಡಿಗೆ ಮನೇಲಿದ್ದ ಒಂದು ಪಾತ್ರೆ ಇಲ್ಲ, ಬಡಗ ಇಲ್ಲ, ಯಾವ ಪದಾರ್ಥವೂ ಇಲ್ಲ, ಉಟ್ಕೊಳಕ್ ಒಂದು ಸೀರೆ ಕೂಡ ಇಲ್ಲ. ಗಂಡ ಅಳೋದು ನೋಡಿ ಹೆಂಡತಿಗೆ ಒಂದು ಖುಷಿ ಆಯ್ತಂತ. ನಮ್ಮ ಯಜಮಾನ್ರಿಗೆ ಇವತ್ತಿಗಾದ್ರೂ ಬಡತನ ಅರ್ಥ ಆಯಿತು. ನಾಳೆ ನಾನು ನಮ್ಮ ಯಜಮಾನ್ರು ಶಾಪಿಂಗ್ ಹೋಗಿ ಸೀರೆ ಗೀರೆ ತರಬಹುದು, ಇವತ್ತಾದ್ರೂ ಹೊಸ ಸೀರೆ ಕೊಡಿಸ್ತಾರೇನೋ ಅಂತ ಆಕೆ ಒಳೊಳಗೆ ಸಂತೋಷ ಪಟ್ರೆ, ರಾಘವೇಂದ್ರ ಸ್ವಾಮಿಗಳು ಇನ್ನೂ ಜೋರಾಗಿ ಅಳ್ತಾ ಇದ್ದಾರೆ. ಆಗ ಹೆಂಡತಿ ಕೇಳ್ತಾರೆ ಗಂಡನ್ನ, ಯಾಕೆ ಅಳ್ತಾ ಇದ್ದೀರಿ? ಮನೆಯಲ್ಲಿರೋ ಸಾಮಾನೆಲ್ಲ ಹೋಯ್ತು ಅಂತ ಅಳ್ತಾ ಇದ್ದೀರಾ ಅಂದ್ರೆ ಅವ್ರು ಹೇಳಿದ್ರಂತೆ, ನಾನು ಅದಕ್ಕೆ ಅಳ್ತಾ ಇಲ್ಲ ಅಂದ್ರಂತೆ. ಮತ್ತ್ಯಾಕೆ ಅಳ್ತಾ ಇದ್ದೀರಿ? ನಾನು ಯಾಕೆ ಅಳ್ತಾ ಇದ್ದೀನಿ ಅಂದ್ರೆ, ನಾನೇ ಜಗತ್ತಲ್ಲಿ ಬಡವ ಅನ್ಕೊಂಡಿದ್ದೆ, ನನಗಿಂತೂ ಇನ್ನೊಬ್ಬ ಬಡವ ಇದ್ದಾನಲ್ಲ ದೇವರೇ. ಅಲ್ಲ, ಈ ಕಥೆಯ ಮುಂದುವರೆದ ಭಾಗ ಏನು ಗೊತ್ತಾ? ಅವತ್ತು ರಾಯರು ಪ್ರತಿಜ್ಞೆ ಮಾಡಿದ್ರಂತೆ, ಇನ್ನು ಮೇಲೆ ನನ್ನ ಬಳಿಗೆ ಯಾರು ಬರ್ತಾರೆ ಅವ್ರ ಬಡತನ ಮೊದಲು ಹೋಗ್ಬೇಕು, ನೀನು ನನಗೆ ಹಾಗೆ ಅನುಗ್ರಹ ಮಾಡಬೇಕು ಅಂತ. ರಾಯರ ಪಾದ ಯಾರು ಹಿಡಿತಾರೆ, ಅವ್ರು ಎಂತ ದಟ್ಟ ದರಿದ್ರ ಇದ್ರು, ಬಡ ಬ್ರಾಹ್ಮಣ ಇದ್ರು, ಅವ್ರ ಪಾದ ಗಟ್ಟಿ ಹಿಡಿದ್ರೆ ಬಡಾ ಬ್ರಾಹ್ಮಣ ಆಗ್ಬಿಡ್ತಾರೆ. ಅವ್ರ ಪಾದ ಹಿಡಿಯೋವರೆಗೂ ಮಾತ್ರ ಬಡ ಬ್ರಾಹ್ಮಣ, ಅವ್ರ ಪಾದ ಹಿಡಿದ್ರೆ ಬಡಾ ಬ್ರಾಹ್ಮಣ. ಅವರು ಕಾಲಿಟ್ಟ ಕಾಡು ಇವತ್ತು ನಾಡಾಗಿದೆ. ರಾಘವೇಂದ್ರ ಸ್ವಾಮಿಗಳು 3.5 ಶತಮಾನಗಳ ಕೆಳಗೆ ಮಂಚಾಲೆ ಗ್ರಾಮಕ್ಕೆ ಹೋದ್ರೆ ಎಲ್ಲಿ ಬೀಜ ಬಿತ್ತಿದರೂ ಒಂದು ಬೆಳೆ ಬರುತ್ತೆ ಅಂತ ಬಂಜರು ಭೂಮಿ, ಕಾಡು. ಆದರೆ ಇವತ್ತು ಅಲ್ಲಿಯ ಜಾಗವನ್ನು ಮೊನ್ನೆ ಗುರು ಪೌರ್ಣಿಮಾ ಬಂದರೆ 10 ಲಕ್ಷ ಜನ ಅವರ ದರ್ಶನ ಮಾಡಿದ್ದಾರೆ. ಅಂದರೆ ಇವತ್ತಂತೂ ಇಲ್ಲೆಲ್ಲ ನೀವು ಬಂದಿದ್ದೀರಿ, ನೀವು ಯಾರು ಯೋಚನೆ ಮಾಡಬೇಕಾದ್ದಿಲ್ಲ. ಮಂತ್ರಾಲಯಕ್ಕೆ ಹೋಗ್ಲಿಲ್ವಲ್ಲ ಅನ್ನುವಂಥದ್ದು ಯಾರಿಗ ಅನ್ಸೋದೇ ಇಲ್ಲ. ಇವು ನೀವೆಲ್ಲ ಕೂತಿರೋದು ಎಲ್ಲಿ ಅಂದರೆ ಮಂತ್ರಾಲಯದಲ್ಲೇ. ಯಾಕಂದರೆ ರಾಯರು ಎಲ್ಲಿ ಕೂತಿರ್ತಾರೋ ಅದು ಮಂತ್ರಾಲಯವೇ. ಅಷ್ಟು ಇಲ್ಲಿ ಬಂದು ಕೂತ್ರೆ ಒಂದು 5 ನಿಮಿಷ ಕೂತ್ರೆ ಸಾಕು. ಇದು ಪುರಾಣದಲ್ಲಿ ಹೇಳುವಂಥದ್ದಲ್ಲ, ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಇಲ್ಲಿಯ ವೈಬ್ರೇಷನ್, ಅವರ ತಪಸ್ಸು, ಅವರ ಒಂದು ಆ ದರ್ಶನ ನಮ್ಮ ಬಾಳಿನ ಗೋಳಿನ ಎಲ್ಲ ಚಿಂತೆಗಳನ್ನು ಇಲ್ಲಿ ಕುಳಿತಷ್ಟು ಕಾಲ ಮರೆಸುವ ತಾಕತ್ತು ಅವರ ತಪಸ್ಸಿಗಿದೆ, ಅವರ ದರ್ಶನಕ್ಕಿದೆ, ಅವರ ಸ್ಪರ್ಶಕ್ಕಿದೆ, ಅವರ ಮಂತ್ರಾಕ್ಷತೆಗಿದೆ, ಅವರ ಅನ್ನಕ್ಕಿದೆಯಂತೆ. ಅಂತಹ ಅದ್ಭುತವಾದಂತಹ ಮಹಿಮೆ ಮಂತ್ರಾಲಯ ಪ್ರಭುಗಳದು.
ಅದಕ್ಕೆ ರಾಯರ ಬಳಿಗೆ ಇವತ್ತು ಯಾರು ಬಂದರೂ ಅವರಿಗೆ ಬಟ್ಟೆಗೆ ಕೊರತೆ ಇಲ್ಲ, ಊಟಕ್ಕೆ ಕೊರತೆ ಇಲ್ಲ, ಸಂಪತ್ತಿಗೆ ಕೊರತೆ ಇಲ್ಲ, ಜ್ಞಾನಕ್ಕೆ ಕೊರತೆ ಇಲ್ಲ. ಇವರು ಆಲ್ ಇನ್ ಒನ್ ಗುರುಗಳು ಅಂತ ಯಾರಾದರೂ ಇದ್ರೆ ಅದು ಮಂತ್ರಾಲಯ ಪ್ರಭುಗಳು. ಆಲ್ ಇನ್ ಒನ್ ಏನಂದ್ರೆ, ದೇವಲೋಕದಲ್ಲಿ 2 ಐಟಮ್ ಇದೆಯಂತೆ, ಒಂದು ಕಲ್ಪವೃಕ್ಷ, ಇನ್ನೊಂದು ಕಾಮಧೇನು. ದೇವಲೋಕದಲ್ಲಿ ಒಂದು ಕಲ್ಪವೃಕ್ಷ, ಇನ್ನೊಂದು ಕಾಮಧೇನು. ಕಲ್ಪವೃಕ್ಷನೂ ಕೇಳಿದ್ದೆಲ್ಲ ಕೊಡುತ್ತೆ, ಕಾಮಧೇನುವು ಎಲ್ಲ ಕೊಡುತ್ತೆ. ಈ ಮನುಷ್ಯರಿಗೆ ಕಲ್ಪವೃಕ್ಷ ಒಂದು, ಕಾಮಧೇನು ಒಂದು ಕೊಟ್ಟಿದ್ರೆ ಒಂದೊಂದು ಕಡೆ ಬಿಟ್ಟು ಬಂದ್ಬಿಡ್ತೀರಿ ಅಂತ ಹೇಳಿ 2 in 1 ನಿಮಗೆ ಕೊಡ್ತೀನಿ ಅಂತ ಕೊಟ್ಟದ್ದೇ ಮಂತ್ರಾಲಯ ಪ್ರಭುಗಳು. ಅವರಿದ್ದ ಕಡೆ ಇರ್ತಾರೆ, ಯಾರು ಅವರ ಬಳಿಗೆ ಬರ್ತಾರೆ ಕಲ್ಪವೃಕ್ಷದಂತೆ ಭಜ ಸೇವಾಯಾಮ್ ಅಂತೇಳಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ. ಭಜತಾಂ ಅಂದ್ರೆ ಅವರ ಬಳಿಗೆ ಬಂದು ಇವತ್ತಿಲ್ಲಿ ನರ್ತನ ಮಾಡ್ತಾ ಇದ್ರು, ಅವ್ರ ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ನರ್ತನ ಮಾಡ್ತಾರೆ. ಈ ತರ ನೀವು ₹1,00,00,000 ಕೊಟ್ಟರು ನಿಮ್ಮ ಮನೆ ಮುಂದೆ ಯಾರು ನರ್ತನ ಮಾಡಲ್ಲ ಇಲ್ಲಿ ಮಾಡಿದವರು. ಯಾಕಂದ್ರೆ ರಾಯರ ಮುಂದೆ ಎಲ್ಲ ಮರೆತು ಹೋಗ್ಬಿಡುತ್ತೆ. ಯಾಕಂದ್ರೆ ಅವರಲ್ಲಿ ಪೂಜ್ಯತೆ ಅಷ್ಟಿದೆ. ಯಾರು ಅವರ ಬಳಿಗೆ ಬಂದು ಈ ರೀತಿ ಸೇವಾದಿಗಳನ್ನ ಮಾಡ್ತಾರೆ ಅವರಿಗೆ ಬೇಡಿದ್ದನ್ನ ಕೊಡುವಂತಹ ಕಲ್ಪವೃಕ್ಷ ಮಂತ್ರಾಲಯ ಪ್ರಭುಗಳು. ಈಗೇನೋ ಕುಣಿತಾ ಇರ್ತೀವಿ, ಎಲ್ಲ ಟೈಮು ಹೀಗೆ ಇಲ್ಲ ರೀ. ಕೈಕಾಲಲ್ಲಿ ಶಕ್ತಿ ಹೋಗ್ಬಿಟ್ರಿ ಏನ್ ಮಾಡ್ತೀರಿ? ಆಗ ಆ ಕುಣಿಯೋರು ನೋಡಿದ್ರೆ ಅನ್ಸತ್ತೆ, ಅಯ್ಯೋ ನಂಗೆ ಹಿಂಗೆ ಕುಣಿಲಿಕ್ಕೆ ಆಗ್ತಿಲ್ವೇ ಅಂತ. ಯಾರಿಗೆ ಬರ್ಲಿಕ್ಕಾಗಲ್ಲ ಮನೇಲಿ ಕೂತು, ಇವತ್ತು ರಾಯರ ಆರಾಧನೆ ಪ್ರತಿ ವರ್ಷ ನಾನು ಹೋಗ್ತಾ ಇದ್ದೆ, ಇವತ್ತು ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ರಾಯರೇ ಅಂದ್ರೆ, ರಾಯರಂತಾರೆ ನೀ ಏನ್ ಬರ್ಬೇಡ, ನಾನೇ ಬರ್ತೀನಿ ನಿಮ್ಮ ಮನೆಗೆ ಅಂತ ಬಂದು ಬಿಡ್ತಾರಂತೆ. ಸಣ್ಣ ಪುಟ್ಟವ್ರು ಕರೆದ್ರೇನೆ ಬರೋದು ಕಷ್ಟ, 100 ಸತಿ ಕರೆದ್ರೆ ಬರಲ್ಲ. ಅಂಥದ್ರಲ್ಲಿ ರಾಯರು ಕರೆದಲ್ಲಿಗೆ ಬರುವ ಅಂತ ಅವರನ್ನ ಕೊಂಡಾಡ್ತಾ ಇದ್ದಾರೆ. ಒಂದು ರೀತಿಯ ಕಲ್ಪವೃಕ್ಷವಾದರೆ ಭಕ್ತರ ಪಾಲಿಗೆ ಮತ್ತೊಂದು ರೀತಿಯಲ್ಲಿ ಕಾಮಧೇನುವಾಗಿ ವಿರಾಜಮಾನರಾದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅದರಲ್ಲಿಯೂ ವಿಶೇಷವಾಗಿ ಬೆಂಗಳೂರಿನ ಜನ ನಿಜವಾಗಿಯೂ ನೀವು ಸ್ವರ್ಗದಲ್ಲಿದ್ದೀರಿ ಅಂದರೆ ತಪ್ಪೇ ಇಲ್ಲ. ಯಾಕೆಂದರೆ ನೋಡಿ, ನಾವೆಲ್ಲ ಟಿ ವಿಲಿ ನೋಡ್ತಾ ಇದ್ದೀವಿ, ಪ್ರವಾಹ ಬಂದಿದೆ ಆ ಉತ್ತರ ಕಾಶಿಯಲ್ಲಿ, 3 ಸೆಕೆಂಡಿಗೆ ಒಂದು ಹಳ್ಳಿನೇ ಕೊಚ್ಕೊಂಡು ಹೋಗ್ಬಿಡ್ತು. ಇಲ್ಲಿ ಎಷ್ಟೇ ಮಳೆ ಬರಲಿ, ಏನೇ ಬರಲಿ, ಈ ಊರು, ಈ ಕರ್ನಾಟಕ, ಈ ದೇಶ ಇಷ್ಟು ಚೆನ್ನಾಗಿದೆ ಅನ್ನಲಿಕ್ಕೆ ಕಾರಣ ಮಂತ್ರಾಲಯ ಪ್ರಭುಗಳಂತ ಮಹಾನೀಯರು. ಅವರು ಬೃಂದಾವನದಲ್ಲಿ ಕೂತು ನಮ್ಮೆಲ್ಲರ ಜೀವನಕ್ಕೆ ಜೀವ ವಿಮಾ, ಲೈಫ್ ಇನ್ಶೂರೆನ್ಸ್ ಯಾರಂದ್ರೆ ಅದು ಮಂತ್ರಾಲಯ ಪ್ರಭುಗಳು. ಅಂತವರ ದಿವ್ಯ ಆರಾಧನೆ ದಿನ ಭಾಗವಹಿಸಿದ್ದೇವೆ. ಪೂಜ್ಯ ಮಂತ್ರಾಲಯ ಪ್ರಭುಗಳು ನಮ್ಮೆಲ್ಲರಿಗೆ ಸಂತಾನ ಸಂಪತ್, ಪರಿಶುದ್ಧ ಭಕ್ತಿರ ವಿಜ್ಞಾನ ವಾಗ್ದೇಹ ಸುಪಾಠವಾದೀಂದತ್ವ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾಸನವಿಯಾನ್ ಗುರು ರಾಘವೇಂದ್ರ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ನಾವು ಸ್ಮರಣೆ ಮಾಡಬೇಕಾಗಿರತಕ್ಕಂಥದ್ದು, ಇವತ್ತು ಆ ರಾಯರು ಯಾವ ಪೀಠದಲ್ಲಿ ಕೂತು ಯಾವ ದೇವರನ್ನ ಮುಟ್ಟಿ ಆರಾಧನೆ ಮಾಡಿದ್ರು ಆ ಪೀಠದಲ್ಲಿ ಕುಳಿತಂತಹ ಮಹಾನುಭಾವರು ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ದಿನ ಬೆಳಗಾದ್ರೆ ರಾಯರಿಗೊಂದು ಹೊಸದು ಮಾಡಿಸ್ತಾ ಇರ್ತಾರೆ. ನಾನೀಗೊಂದು 4-5 ದಿನದ ಕೆಳಗೆ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ನಂಗೆ ಅವರು ತೋರಿಸಿ ಹೇಳಿದ್ರು, ನೀವೆಲ್ಲ ನೋಡಿದಿರಿ ಮಂತ್ರಾಲಯದಲ್ಲಿ ಮುಂದೆ 2 ಕಲ್ಲಿನ ಕಂಬ ಇತ್ತು. ರಾಯರ ಬೃಂದಾವನದ ಮುಂದೆ 2 ಕಲ್ಲಿನ ಕಂಬ. ಯಾರೋ ಭಕ್ತಾದಿಗಳು ಬಂದು ಆ ಕಲ್ಲನ್ನು ನೋಡಿ ಅವ್ರಿಗೆ ಅನ್ನಿಸ್ತು, ಇದನ್ನು ಬಂಗಾರ ಮಾಡಿಬಿಡೋಣ ಅಂತ ಹೇಳಿ ಪೂರ ಆ ಕಂಬವನ್ನ ಬಂಗಾರ ಮಾಡಿಬಿಟ್ಟಿದ್ದಾರೆ. ಕಂಬ ಬಂಗಾರ ಆಗಿದೆ. ನನಗನ್ನಿಸ್ತು, ರಾಯರ ಮುಂದೆ ನೀವೇನು ಮಾಡೋದು ಬೇಡ, ಕಲ್ ಥರ ನಿಂತಿದ್ರು ಬಂಗಾರ ಆಗ್ಬಿಡ್ತೀರಿ ಅನ್ಲಿಕ್ಕೆ ಅದು ಸಾಕ್ಷಿ ಅಂತ ಹೇಳ್ತಾ, ರಾಯರ ಕಾರುಣ್ಯ, ರಾಯರ ದೃಷ್ಟಿ ಇಷ್ಟು ದೊಡ್ಡದು ಅಂತ ಹೇಳ್ತಾ, ಪೂಜ್ಯ ಶ್ರೀಪಾದಂಗಳವರು ಇಂಥ ಭವ್ಯವಾದ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದರ ಒಟ್ಟಿಗೆ ಭಕ್ತಾದಿಗಳಿಗೆ ಬೇಕಾದಂತಹ ಸವಲತ್ತು. ಎಷ್ಟೋ ಜನ ಆಫೀಸ್ ಮುಗಿಸ್ಕೊಂಡು ಬರೋದೇ ಎಷ್ಟೋ ಮಠಗಳಿಗೆ ಕ್ಲಾಸ್, ಆದರೆ ಜಯನಗರ ಮಾತ್ರ ಜೈ, ನೀವು ಎಷ್ಟೊತ್ತಿಗಾರು ಬನ್ನಿ ನಿಮಗೆ ದರ್ಶನ ಕೊಡ್ತೇನೆ ಅಂತ ಹೇಳುವಂಥ ಒಂದು ನಗರ ಜಯನಗರ. ಬಹಳ ವಿಶೇಷವಾಗಿ ಇಲ್ಲಿನ ಪದಾಧಿಕಾರಿಗಳು ಅವರೆಲ್ಲ ಬಹಳ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನನಗೊಂದೆರಡು ಮಾತು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ರಾಯರ ಇವತ್ತೊಂದು ವಿಶೇಷವಾಗಿ ನವರತ್ನ ಖಚಿತವಾದ ರಾಯರನ್ನ ನೋಡುವ ಭಾಗ್ಯ. ಇದೊಂದು ಸತಿ ನೋಡಿಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ರೆ ಹೃದಯದಲ್ಲೇ ಬಂದು ಕೂತ್ಕೊಳ್ತಾರೆ. ಅಷ್ಟು ಭವ್ಯವಾದ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ.
ಮಂತ್ರಾಲಯ ಪ್ರಭುಗಳು ನಮ್ಮೆಲ್ಲರಿಗೆ ದೀರ್ಘವಾದ ಆಯುಷ್ಯ, ಆರೋಗ್ಯ, ಅವರವರ ಮನೋಕಾಮನೆಗಳನ್ನು ಪೂರ್ಣ ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ಯೇಶಾರ್ಪಣಮಸ್ತು. ಕೃಷ್ಣ.